ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಭಾಗವಹಿಸಿದ್ದ ಸತೀಶ್ ಕ್ಯಾಡವಂಸ್ ವಿರುದ್ಧ ರಜತ್ ಕಿಶನ್ ಅವರು ದೂರು ದಾಖಲಿಸಿದ್ದಾರೆ. ಸತೀಶ್ ಅವರು ಅಸಭ್ಯ ವಿಡಿಯೋ ಮಾಡಿದ್ದು ಕಿಚ್ಚ ಸುದೀಪ್ ಹಾಡನ್ನು ಕೂಡ ಬಳಸಿಕೊಂಡಿದ್ದಾರೆ. ಏನಿದು ಘಟನೆ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಡಾಗ್ ಸತೀಶ್ ವಿರುದ್ಧ ಸಿಡಿದೆದ್ದ ಸುದೀಪ್ ಫ್ಯಾನ್, ಸೋಷಿಯಲ್ ಮೀಡಿಯಾ ವಿಕೃತಿಗೆ ಬೀಳುತ್ತಾ ಬ್ರೇಕ್. ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತಾ ಮಾತೆತ್ತಿದ್ರೆ ನಾನು ಲಕ್ಷ ಕೋಟಿ ರೂಪಾಯಿ ಶರ್ಟ್ ಹಾಕ್ತೀನಿ, ಗ್ಲಾಸ್ ಹಾಕ್ತೀನಿ ಎನ್ನುವ ಡಾಗ್ ಸತೀಶ್ ಅವರ ವಿರುದ್ಧ ಕಿಚ್ಚನ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಈಗ ಸತೀಶ್ ಕ್ಯಾಡಬಮ್ಸ್ ಅವರ ಒಂದು ವಿಡಿಯೋಗೆ ರಜತ್ ವೀರೈಗೌಡ ಅವರು ಆಕ್ರೋಶ ಹೊರ ಹಾಕಿದ್ದಾರೆ. ಕಿಚ್ಚನ ಹಾಡೊಂದನ್ನ ಬಳಸಿಕೊಂಡು ವಿಕೃತಿ ಮೆರೆದಿದ್ದಾನೆ. ಶೌಚಾಲಯದಲ್ಲಿದ್ದ ವಿಡಿಯೋವೊಂದಕ್ಕೆ ನಟ ಸುದೀಪ್ ಸಿನಿಮಾದ ಹಾಡು ಹಾಕಿ ಡಾಗ್ ಸತೀಶ್ ಸುದೀಪ್ನನ್ನು ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ರಜತ್ ಕಿಶನ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಫೇಮಲ್ಲಿ ಇರಬೇಕು, ನೇಮಲ್ಲಿ ಇರಬೇಕು ಸರ್, ಆ ಥರ ಇರಬೇಕು, ಒಳ್ಳೆ ರೀತಿಲಿ ಇರಲಿ. ಈ ಥರ ಕಿತ್ತೋಗಿರೋ ಕೆಲಸಗಳು ಮಾಡೋದು ತುಂಬ ತೀರಾ ಅಸಹ್ಯ ಅನಿಸುತ್ತೆ ಸರ್. ಇಂಥ ಕಿತ್ತೋದು ಮೆಂಟಾಲಿಟಿ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿ ಬಗ್ಗೆ ನನಗೆ ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಬೇಜಾರಾಗ್ತಾ ಇದೆ. ಯಾಕೆ ಅಂದಾಗ ನಮ್ಮ ಕರ್ನಾಟಕದ ಮೇರು ನಟರು ಸುದೀಪ್ ಸರ್, ಅಂಥವ್ರ ಸಾಂಗ್ಗೆ ಇವನ್ನೆಲ್ಲೋ ಮೂತ್ರ ವಿಸರ್ಜನೆ ಮಾಡಿಕೊಂಡು ಅದು ಸುದೀಪ್ ಸರ್ ಸಾಂಗ್ ಹಾಕೊಂಡ್ರೆ ನನಗೆ ಪರ್ಸನಲಿ ಬೇಜಾರಾಯಿತು. ನಾನೇನೆ ಅವನಿಗೆ ಕಮೆಂಟು ಮಾಡಿದ್ದೀನಿ, ಮೆಸೇಜು ಹಾಕಿದ್ದೀನಿ. ಅದಕ್ಕೆ ಎಲ್ಲೋ ಒಂದು ರೆಸ್ಪಾಂಡ್ ಮಾಡದಿರೋ ಕಾರಣ ನಾವು ಸ್ಟೇಷನ್ಗೆ ಬಂದು ಲೀಗಲಿ ಅದೇನಾಗುತ್ತೋ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಇನ್ನು ಡಾಗ್ ಸತೀಶ್ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಸುದೀಪ್ ಅಭಿಮಾನಿಗಳ ಸಂಘದ ಜೊತೆ ಬಂದು ರಜತ್ ಕಿಶನ್, ಧನ್ರಾಜ್ ಸೇರಿ ಡಾಗ್ ಸತೀಶ್ ವಿರುದ್ಧ ದೂರು ನೀಡಿದ್ದಾರೆ. ಕಿಚ್ಚ ಸುದೀಪ್ ಹಾಡನ್ನ ಬೇಕಾಬಿಟ್ಟಿ ಎಡಿಟ್ ಮಾಡಿದ್ದಲ್ಲದೆ ಪ್ರಚಾರದ ಗೀಳಿಗೆ ಕೆಲ ಸಂದರ್ಶನದಲ್ಲಿ ಕೆಲವರಿಗೆ ನನ್ನ ನೋಡಿ ಹೊಟ್ಟೆ ಉರಿ, ನನ್ನ ಪಬ್ಲಿಸಿಟಿ ನೋಡಿ ತಡೆಯೋಕೆ ಆಗ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಜತ್ನ ನಾನು ಚೆನ್ನಾಗಿ ರೋಸ್ಟ್ ಮಾಡಿದ್ದೇನೆ ಅಂತ ಡಾಗ್ ಸತೀಶ್ ಹೇಳಿದ್ದಾರೆ ಎಂದು ಆರೋಪಿಸಿ ವೈಯಕ್ತಿಕ ತೇಜೋವಧೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಡಾಗ್ ಸತೀಶ್ ಹೀಗೆ ವರ್ತನೆ ಮುಂದುವರೆದ್ರೆ ಈತನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋದಾಗಿಯೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನು ಮಾಡಿದ್ದಾನೆ ಅವನು, ಡಾಗ್ ಸತೀಶ ಅನ್ನೋ ಹುಚ್ಚ ಅರೆಮೆಂಟ್ಲು ಸರ್. ಅವನು ಏನು ಮಾಡಿದ್ದಾನೆ, ಒಂದು ಯಾವುದೋ ಒಂದು ಮಾಲ್ಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ನಮ್ಮ ಸುದೀಪ್ ಅಣ್ಣನ ಸಾಂಗನ್ನ ದಾದಾ ಯಾರು ಗೊತ್ತಾ ಅನ್ನೋ ಆ ಒಂದು ವಿಡಿಯೋ ಮಾಡಿ ಅದಕ್ಕೆ ಆ ಸಾಂಗನ್ನ ಅದಕ್ಕೆ ಕೂರಿಸ್ಬಿಟ್ಟು ಸೋಷಿಯಲ್ ಮೀಡಿಯಾದ ಹರಿಬಿಟ್ಟಿದ್ದಾನೆ. ಇದು ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳು ಎಲ್ಲರಿಗೂ ಸಹ ಬೇಜಾರಾಗಿದೆ ಸರ್. ಅವರು ಒಂದು ಸೂಪರ್ ಸ್ಟಾರು, ಪಾನ್ ಇಂಡಿಯಾ ಸ್ಟಾರ್. ಅವರು ನಮ್ಮ ಕನ್ನಡವನ್ನು ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಎತ್ತಿ ಮೆರೆಸ್ತಂಥ ಒಬ್ಬ ಸೂಪರ್ ಸ್ಟಾರು, ಮೆರು ನಟನಿಗೆ ಇದು ಕೊಡುವಂಥ ಗೌರವ ಅಲ್ಲ, ಇದು ನಮ್ಮ ಸಂಸ್ಕೃತಿನೂ ಅಲ್ಲ ಸರ್. ಅವನಿಗೆ ಇದು ನನ್ನ ಕಾನೂನು ಪ್ರಕಾರವಾಗಿ ಅವನು ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ನಾವಿವತ್ತು ಸ್ಟೇಷನ್ ಹತ್ರ ಬಂದಿದ್ದೀವಿ. ಒಟ್ಟಾರೆ ಮಗ ಫೇಲ್ ಆದ್ರೂ ಪಾರ್ಟಿ ಕೊಟ್ಟೆ ಎಂದು ಬಡಾಯಿ ಕೊಚ್ಚಿಕೊಳ್ಳುವ ಸತೀಶ್ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಇದೀಗ ಸತೀಶನ ವಿರುದ್ಧ ಕಿಚ್ಚನ ಫ್ಯಾನ್ಸ್ಗಳು ರೊಚ್ಚಿಗೆದ್ದಿದ್ದು ಈಗಾಗಲೇ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.